ಸಿಎಲ್ಪಿ ಸಭೆ ಬಳಿಕ ಡಿಸಿಎಂ ಹುದ್ದೆ ಬಗ್ಗೆ ನಿರ್ಧಾರ ಆಗುತ್ತೆ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ಹೆಚ್ಚುವರಿ ಡಿಸಿಎಂ ಆಗಬಹುದು, ಆಗದೇ ಇರಬಹುದು ಅಂತ ಕೂಡ ಹೇಳಿದ್ದಾರೆ. ಇನ್ನು ಒಪ್ಪಂದದ ಪ್ರಕಾರ ಎಲ್ಲವೂ ನಡೆದಿದೆ ಎಂದಿರುವ ಸತೀಶ್ ಸಹಿ ಸಂಗ್ರಹ ಎಲ್ಲ ಊಹಾಪೋಹ ಅಂತ ಹೇಳಿದ್ದಾರೆ. ಇನ್ನು ಹೊಸ ಅಹಿಂದ ನಾಯಕ ಉದಯ ಆಗಬೇಕಲ್ವಾ ಅಂತ ಕೂಡ ಹೇಳಿದ್ದಾರೆ. ಏನು ಹೇಳಿದ್ದಾರೆ ಹಾಗಾದ್ರೆ ಕೇಳೋಣ ಬನ್ನಿ. ಅದು ಗೊತ್ತಿಲ್ಲ, ನಾಳೆ ಸಿಎಲ್ಪಿ ಆದಮೇಲೆ ಚರ್ಚೆ ಆಗ್ಬೋದು. ಎಷ್ಟು ಜನ ಡಿಸಿಎಂ ಆಗ್ತಾರ ಅಥವಾ ಆಗದೇ ಇರ್ಬೋದು, ಎರಡು ಚಾನ್ಸ್ ಇದೆ. ಆಗ್ಬೋದು, ಆಗದೇ ಇರ್ಬೋದು, ಎರಡು ಇದೆ ಚಾನ್ಸ್. ಸರ್, ನಿಮ್ಮ ಅಭಿಪ್ರಾಯ ಏನು ಸರ್? 28ರ ಚುನಾವಣೆ ದೃಷ್ಟಿಯಿಂದ ಆಗಬೇಕು ಅಂತಿರೋ ಯಾವುದ್ರೆ ಹೆಚ್ಚುವರಿ ಡಿಸಿಎಂ? ಅಲ್ಲ, ಡಿಸಿಎಂ ಮಾಡ್ಬೋದು, ಮಾಡದೇ ಇರ್ಬೋದು. ನಾವು ಕೆಲಸ ಯಾವ ರೀತಿ ಮಾಡ್ತೀವಿ, ಜನರ ಹತ್ತಿರ ಎಷ್ಟು ಹೋಗ್ತೀವಿ, ಏನು ಕಾರ್ಯಕ್ರಮ ಕೊಡ್ತೀವಿ, ಡೆವಲಪ್ಮೆಂಟ್ ಮೇಲೆ ಜನ ಓಟ್ ಹಾಕ್ತಾರೆ. ಡಿಸಿಎಮ್ಮು ಮಂತ್ರಿ ಇದೀವಿ ಇನ್ನೊಂದಿದೆ ಅಂತ ಹಾಕೋಲ್ಲ. ನಮ್ಮ ಐಡಿಯಾಲಜಿ ಇದೆಲ್ಲ ಕೌಂಟ್ ಆಗುತ್ತೆ. ಚುನಾವಣೆ ಅದು ಒಂದ್ಸರಿ ಆಗುತ್ತೆ, ಆಗೋಲ್ಲ, ಹೇಳಲಿಕ್ಕಾಗೋಲ್ಲ. ಆಗ್ಬೋದು, ಆಗದೇ ಇರ್ಬೋದು, ಹೇಳಲಿಕ್ಕಾಗೋಲ್ಲ. ಇನ್ನೂ 2 ವರ್ಷ ಇದೆ. 2 ವರ್ಷವರೆಗೆ ಅದನ್ನು ಹಿಡಿದು ಇಟ್ಕೋಬೇಕಲ್ಲ, ಭಾಳ ಕಷ್ಟದ ಕೆಲಸ. 2 ಇಯರ್ಸ್ ನಾವು ಸಸ್ಟೇನ್ ಮಾಡ್ಕೋಬೇಕಲ್ಲ ಅದನ್ನು. ಇಲ್ಲ, ಅದು ಹೈಕಮಾಂಡು ಹೊಸ CM ಸಿದ್ದರಾಮಯ್ಯ ಅವರು ನಿರ್ಧಾರ ಮಾಡಬೇಕು ಯಾವ ರೀತಿ ಅಂತ. ಕೇಳಿ ಏನೋ ಡಿಸಿಷನ್ ತೊಗೊಂಡಿಲ್ಲ. ಮುಂಚೆ ಏನು ಅಗ್ರಿಮೆಂಟ್ ಐತೆ ಅದ್ರ ಬಗ್ಗೆ ಡಿಸಿಷನ್ ತೊಗೊಂಡ್ರಿ. ಇದ್ರಲ್ಲಿ ಯಾರು ಹೇಳೋದು ಕೇಳೋದು, ಅವ್ರು ಸಹಿ ಮಾಡಿದ್ರು ಇವ್ರು ಸಹಿ ಮಾಡಿದ್ರು ಅನ್ನೋದು ವಾಪ ಅಷ್ಟೇ ಇದು. ಇದರಲ್ಲಿ ಯಾರು ಕೇಳಿ ಕೂಡ ಮಾತಾಡ್ಲಿಕ್ಕೆ ಅವಕಾಶ ಇಲ್ಲವೇ ಇಲ್ಲ. ಡೆಲ್ಲಿ ಅಂತಲ್ಲಿ ಆಗಿದೆ ನಾವು ಹೇಳ್ತೀವಲ್ಲ, ಡೆಲ್ಲಿಯಲ್ಲಿ ಆಗಿದೆ ನಮ್ಗೆ ಗೊತ್ತಿಲ್ಲ, ಪದೇ ಪದೇ ನಾವು ಹೇಳಿದ್ದೀವಿ. ಡೆಲ್ಲಿಯಲ್ಲಿ ನಿರ್ಣಯ ಆಗಿತ್ತು, ಅಲ್ಲೇ ಅದನ್ನು ಮುಗಿಸಿದ್ದಾರೆ. ಮತ್ತು ಇನ್ನು ಬೆಂಗಳೂರಲ್ಲಿ ಅದನ್ನು ಚರ್ಚೆ ಮಾಡೋದ್ರಲ್ಲಿ ಇಲ್ಲ ಇನ್ಸರಿ ಪ್ರಶ್ನೆ ಅಲ್ಲ. ಈಗ ಹೈಕಮಾಂಡ್ ಡಿಸಿಷನ್ ತೊಗೊಂಡ್ಮೇಲೆ ಪ್ರಶ್ನೆ ಬರೋದಿಲ್ಲ. ಅದು ಹೇಳಿದ್ರೆ ಅದು ಅಲ್ಲ, ಅವ್ರು ಆಲ್ರೆಡಿ ಹೇಳಿದ್ದಾರೆ, ಅದು ಕರೆಕ್ಟು. ಅದ್ರ ತಕ್ಕ ನಾವು ಕೆಲಸ ಮಾಡಬೇಕು, ನಡಿಬೇಕು. ಇಷ್ಟು ಜನ ಇಂದ ಅಂದರೆ ಸುಮಾರು ಒಂದು 500 ಜಾತಿ ಇದೆ, ಸುಮಾರು ಸಂಖ್ಯೆ ಇದೆ. ಅವನ್ನೆಲ್ಲ ವಿಶ್ವಾಸ ತಗೊಳ್ಳಿಕ್ಕೆ ಅದಾಗ ಆಗ್ತೀವಿ, ಅದು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಸಿದ್ದರಾಮಯ್ಯ ಸ್ಥಾನ ತುಂಬಾ ಪ್ರಯತ್ನ ಮಾಡ್ತೀವಿ, ಖಂಡಿತವಾಗಿ ಮಾಡ್ತೀವಿ. ಧ್ವಜ ನಿಮ್ಮ ಕೈಯಲ್ಲಿ ಒಯ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಯಾರೋ ಒಬ್ಬರು ಒಯ್ಲೇಬೇಕು. ಕರ್ನಾಟಕದಲ್ಲಿ ಸಿಸ್ಟಮ್ ಇದ್ದಾರೆ, ಅದು ಒಬ್ರು ಯಾರೋ ಅಹಿಂದ ನಾಯಕರ ಉದಯ ಆಗಲೇಬೇಕು. ಸೊ ಅದ್ರ ಮುಂದೆ ಒಯ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಈಗ ಇನ್ನು ಹೊಸ ಅಧ್ಯಾಯ ಪ್ರಾರಂಭ ಆಗಿ ನಾಳೆಯಿಂದ, ಸೋಮವಾರದಿಂದ.